ಹಲೋ ನಮಸ್ತೆ ವೀಕ್ಷಕರೇ, ಇದ್ರೆ ಎಲ್ರು ಚೆನ್ನಾಗಿದ್ದೀರಾ? ಇವತ್ತಿನ ಲಾಗಲ್ಲಿ ಬಂದ್ಬಿಟ್ಟು ನಾಳೆ ಹಬ್ಬ ಅಲ್ವಾ, ಗಣೇಶದು ಹಬ್ಬ. ಅದಕ್ಕೆ ಮಕ್ಳಿಗೆ ಬಟ್ಟೆ ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಬರೀ ಮಕ್ಳಿಗೆ ಮಾತ್ರ ತಗೊಳಕ್ ಹೋಗ್ತಾ ಇದೀವಿ. ನನ್ಗೆ ಆನ್ಲೈನ್ ಅಲ್ಲಿ ಅಂದ್ರೆ ಮೀಶೋ ಶಾಪಿಂಗ್ ಮಾಡಿ ನಾನು ತಗೊಂಡಿದ್ನಲ್ಲ, ಅದು ನಿಮ್ಗೆ ತೋರಿಸಿದ್ದೆ ನಾನು ಎಂತ ಡ್ರೆಸ್ ನ ತಗೊಂಡಿದ್ದೆ ಅಂತ. ಇವಾಗ ನಾನು ಆನ್ಲೈನ್ ಅಲ್ಲಿ ಮಕ್ಳಿಗೆ ಮಾತ್ರ ತಗೊಳಲ್ಲ, ಯಾವಾದ್ರು ಏನಾದ್ರು ಸಿಂಪಲ್ ಅಕೇಶನ್ ಇದ್ರೆ ಅಷ್ಟೇ ಮಾತ್ರ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋತೀನಿ ಅಷ್ಟೇನೆ. ಇಂಥ ಹಬ್ಬ ಹರಿದಿನಗಳು ಬಂದ್ಬಿಟ್ರೆ ಮಾತ್ರ ನಾನು ಹೋಗಿ ಅಂಗಡಿಲೇ ಡೈರೆಕ್ಟ್ ಆಗಿ ತಗೊಂಡ್ ಬಂದ್ಬಿಡ್ತೀನಿ ಮಕ್ಳಿಗೆ. ಸೊ ಇವಾಗ ನಾಳೆ ಹಬ್ಬಕ್ಕೆ ಅಂತ ಮಕ್ಳಿಗೆ ಬಟ್ಟೆ ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ. ಸೊ ನೋಡಿ ನಾ ಎಂತ ಬಟ್ಟೆ ತಗೊಂಡ್ ಬರ್ತೀನಿ ಮಕ್ಳಿಗೆ ಅಂತ. ಅಷ್ಟೊಂದು ಬಜೆಟ್ ಏನಿಲ್ಲ, ಕಮ್ಮಿ ಬಜೆಟ್ ಅಲ್ಲೇ ಚಿಕ್ಕದಾಗಿ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗಿರೋ ಬಟ್ಟೆ ತಗೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಇನ್ನ ನಾವು ಬಂದ್ಬಿಟ್ರೆ ಇದೇ ಶಾಪ್ಗೆನೆ ನಾವು ರೆಗ್ಯುಲರ್ ಆಗಿ ಬರೋದು. ಯಾವ್ದಾದ್ರು ಬಟ್ಟೆ ಬೇಕಾ, ಇಲ್ಲಾದ್ರೆ ಏನಾದ್ರು ಗಿಫ್ಟ್ ಐಟಮ್ಸ್ ಏನಾದ್ರು ಬೇಕು ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಈ ಶಾಪ್ಗೆ ಬರ್ತೀವಿ. ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ, ಗಿಫ್ಟ್ ಐಟಮ್ಸ್ ಎಲ್ಲಾನು ನೋಡ್ಬೋದು. ನಾವು ಮನೆಯಲ್ಲಿ ಡೆಕೋರೇಟಿವ್ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಲೈಟ್ ಸೆಟ್ಟಿಂಗ್ಸ್ ಕೂಡ ಎಲ್ಲ ಇದಾವೆ ನೋಡ್ಬೋದು ನೀವು. ಎಂತದೇ ಬೇಕು ಅಂತಂದ್ರು ಎಲ್ಲ ಇಟ್ಟಿದ್ದಾರೆ. ಒಂದೇ ಅಂಗಡಿಯಲ್ಲಿ ಎರಡನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಇವರು. ಬಂದ್ಬಿಟ್ಟು ಗಿಫ್ಟ್ ಐಟಮ್ಸು ಸ್ಟೋರ್ ತರ ಒಂದ್ ಕಡೆಗೆ ಇಟ್ಕೊಂಡಿದ್ದಾರೆ. ಅಲ್ಲೇನೆ ಬಂದ್ಬಿಟ್ಟು ಬಟ್ಟೆ ಕೂಡ ಇಟ್ಕೊಂಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನೀವು. ಎಲ್ಲಾ ಐಟಮ್ಸ್ ನಾವು ಮನೆಯಲ್ಲಿ ಎಂತದೇ ಆಗ್ಲಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಪ್ರತಿಯೊಂದು ಇರುತ್ತೆ. ಟಾಯ್ಸ್ ಇಂದ ಹಿಡಿದು ಮಕ್ಳು ಆಟ ಆಡ್ಕೊಳ್ಳೋ ಹತ್ರ ಆ ಸಾಮಾನುಗಳು, ಟೆಡ್ಡೀಸ್ ಎಲ್ಲಾನು ಇದಾವೆ, ಪ್ರತಿಯೊಂದು ಇದಾವೆ. ಮನೆ ಸಾಮಾನ್ ಏನ್ ಬೇಕು ಅಂತ ಎಂತದ್ದು ಬೇಕು ಅಂತವೆಲ್ಲಾನು ಇದಾವೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಇದೆಲ್ಲಾನು. ನೋಡಿ ಪ್ಲಾಸ್ಟಿಕ್ ಐಟಮ್ ಸಹ ಇಟ್ಟಿದ್ದಾರೆ. ನಾವು ಅಂತದ್ರಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟು ಇಂಥದ್ದೆಲ್ಲ ಸೇವ್ ಮಾಡಿ ಸ್ಟೋರ್ ಮಾಡ್ಕೊಂಡು ಇಡ್ತಾ ಇರ್ತಾರೆ, ಅಂತದ್ದು ಕೂಡ ಇಲ್ಲಿ ಎಲ್ಲಾನು ಇದಾವೆ. ಮನೆಗೆ ಬಾಗಿಲಿಗೆ ಎಲ್ಲ ಹಾಕ್ತೇವಲ್ಲ ಹೂವುಗಳು ಆರ್ಟಿಫಿಷಿಯಲ್ದು, ಅದು ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಡಿಫ್ರೆಂಟ್ ಐಟಮ್ಸ್ ಅಲ್ಲಿ ಎಲ್ಲಾನು ಇಟ್ಟಿದ್ದಾರೆ. ಒಂದೊಂದು ಕಲರ್ ಅಲ್ಲಿ ಒಂದೊಂದ್ ಹತ್ರ ಇಟ್ಟಿದ್ದಾರೆ ನೋಡ್ಬೋದು. ಪ್ರತಿಯೊಂದೂ ಇದೆ ಇಲ್ಲಿ. ನಾವು ಬಂದು ಒಳಗಡೆ ನೋಡಿದ್ರೆ ಎಂತದೇ ಬೇಡ ಅನ್ನೋದಿಲ್ಲ. ಸೊ ಎಲ್ಲಾನು ಇರುತ್ತೆ ನೋಡು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಲೈಟಿಂಗ್ಸ್ ಆ ಕಡೆ ಗೋಲ್ಡ್ ಕಲರ್, ಈ ಕಡೆ ಬ್ಲಾಕ್ ಕಲರ್, ಇದು ತುಂಬಾ ಚೆನ್ನಾಗಿದೆ. ನನ್ಗೆ ತುಂಬಾ ಇಷ್ಟ ಆಯ್ತು ಇದು ಬಂದ್ಬಿಟ್ಟು. ನೋಡಿ ಪ್ರತಿಯೊಂದು ಬಾಟಲ್ ಸಮೇತ ಎಲ್ಲಾನು ಬಾಕ್ಸ್ ಐಟಮ್ಸ್ ಕೂಡ ಎಲ್ಲಾನು ಇದಾವೆ ಇಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಯಾವಾಗಾದ್ರೂ ಬೇತ್ಮಂಗ್ಲ ಬಂದ್ರೆ ಒಂದ್ಸತಿ ವಿಸಿಟ್ ಮಾಡಿರಿ ಇದಕ್ಕೆ. ಲಕ್ಷ್ಮಿ ಸ್ಟುಡಿಯೋಸ್ ಅಂತ ಇದು ಬಂದ್ಬಿಟ್ಟು. ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟವಾದ ದೇವ್ರದ್ದು ಗಿಫ್ಟ್ ಐಟಮ್ ಇದು ಬಂದ್ಬಿಟ್ಟು ರಾಧಾಕೃಷ್ಣದು. ತುಂಬಾ ಚೆನ್ನಾಗಿದೆ, ಗೋಲ್ಡ್ ಕಲರ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ.
ಇಬ್ಬರಿಗೂ ಒಂದೇ ಕಲರ್ ಅಲ್ಲಿ ಸೇಮ್ ತಗೊಂಡೆ ನಾನು. ಯಾವಾಗ ತಂದ್ರೂ ಮಕ್ಳಿಗೆ ಒಂದೇ ಕಲರ್ ಅಲ್ಲಿ ಸೇಮ್ ಬಟ್ಟೆ ತಗೊಂಡ್ ಬರ್ತೀನಿ ನಾನು. ಯಾಕಂದ್ರೆ ಅಕ್ಕ ತಂಗಿ ತುಂಬಾ ಚೆನ್ನಾಗಿರ್ತಾರೆ ಅಲ್ವಾ, ಇಬ್ಬರಿಗೂ ಪೇರ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ತಗೊಂಡ್ ಬಂದಿದ್ದೀನಿ. ಫ್ರಾಕ್ಸ್ ತಗೊಂಡಿದ್ದೀನಿ, ಬೇರೆ ಡಿಸೈನ್ಸ್ ಎಲ್ಲ ತಗೊಂಡಿಲ್ಲ. ನೋಡಿ ಫುಲ್ ಹೋಗ್ ಬಂದಿದೆ ಮೇಲೆ ಈ ತರ ಫುಲ್ ವರ್ಕ್, ಮತ್ತೆ ಕೆಳಗಡೆ ಕ್ಲಾತ್. ಇದು ವಾಷಬಲ್ ಕ್ಲಾತ್ ಅಲ್ಲೇ ನಾನು ತಗೊಂಡ್ ಬಂದಿದ್ದೀನಿ. ಬೇರೆ ಯಾವ್ದಾದ್ರು ತಗೊಂಡ್ರೆ ಅದು ವಾಶ್ ಮಾಡಕ್ ಆಗಲ್ಲ, ಸೊ ಅದಕ್ಕೆ ನಾನು ಇದು ತಗೊಂಡಿದ್ದೀನಿ. ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ದೊಡ್ಡ ಮಗಳಿಗೆ ತಗೊಂಡಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು ನೋಡಿ ಚಿಕ್ಕದಾಗೊಂದು ದುಪ್ಪಟ್ಟ ಬಂದಿದೆ ಮಗುಗೆ. ಹಂಗೆ ಪ್ಯಾಂಟ್, ಇದಕ್ಕೆ ಒಂದು ನೋಡಿ ಈ ತರ ವೈಟ್ ದೊಡ್ಡ ಮಗಳಿಗೆ ಇದು. ಇನ್ನ ಚಿಕ್ಕ ಮಗಳಿಗೆ ಬಂದ್ಬಿಟ್ರೆ ಸೇಮ್ ಅಂತದ್ರಲ್ಲೇ ಪಿಂಕ್ ತಗೊಂಡಿದ್ದೀನಿ. ನೋಡಿ ಪಿಂಕ್, ಸೇಮ್ ವರ್ಕ್, ಸೇಮ್ ಕ್ಲಾತ್, ನೋಡಿ ಸೇಮ್ ವರ್ಕ್ ಎಲ್ಲ ಸೇಮ್, ಸ್ಟೋನ್ಸ್ ಎಲ್ಲ ಬಂದಿದೆ ಇದರಲ್ಲಿ ನೋಡಿ. ಇದು ಹಂಗೆ ಸೇಮ್ ಅದಕ್ಕೂ ಒಂದು ದುಪ್ಪಟ್ಟ, ಒಂದು ಪ್ಯಾಂಟ್. ನೋಡಿ ಎರಡು ಸೇಮ್. ಸೊ ಎಷ್ಟು ಮಾತ್ರ ಬರೀ ಬಟ್ಟೆ ಮಾತ್ರ ತಗೊಂಡಿದ್ದೀನಿ, ಯಾಕಂದ್ರೆ ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ. ಬಟ್ಟೆ ಮಾತ್ರ ತಗೊಂಡ್ ಬಂದೆ. ಇನ್ನ ನಾಳೆ ಹಬ್ಬಕ್ಕೆ ಎಲ್ಲ ಬಂದ್ಬಿಟ್ಟು ನಾಳೆನೆ ತಗೋತೀನಿ. ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ರಿಂದ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು, ಏನೂ ಮಾಡ್ಕೊಂಡಿಲ್ಲ. ಸೊ ಇನ್ನ ಬೆಳಗ್ಗೆಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನ ಬೆಳಗ್ಗೆಗೆ ಎಲ್ಲ ಪೂಜೆಗೆ ಎಲ್ಲ ಮಾಡೋದು, ತೆಂಗಿನಕಾಯಿ ಇನ್ನು ಏನು ತಂದಿಲ್ಲ, ಇನ್ನ ಎಲ್ಲ ಬೆಳಗ್ಗೆಗೆನೆ ತಗೊಂಡ್ ಬರ್ಬೇಕು. ಸೊ ಅದಕ್ಕೇನ ಏನೋ ತೋರ್ಸ್ಲಿಕ್ಕೆ ಆಗ್ಲಿಲ್ಲ. ಇನ್ನ ಬೆಳಗ್ಗೆ ಹೋಗಿ ನಮ್ಮವರೆಲ್ಲ ತಗೋಡ್ಸ್ತೀನಿ ಅಂತಂದ್ರು. ಅವರೆಲ್ಲ ತಗೊಂಡ್ ಬಂದ್ಮೇಲೆ ನನ್ನ ಮನೆಗೆ ಅಷ್ಟೊತ್ತಿಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೂಜೆಗೆಲ್ಲ ಸಿದ್ಧ ಮಾಡ್ಕೊಂಡ್ರೆ, ಅವರೆಲ್ಲ ತಂದ್ಮೇಲೆ ಆಮೇಲೆ ನಾ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ದೇವ್ರಿಗೆ ಹೋಗಿ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡ್ ಬಂದ್ಬಿಟ್ಟು ಹಬ್ಬ ಮುಗಿಸ್ಬೇಕು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿಂದು ವ್ಲಾಗ್. ನಮ್ಮ ಮಕ್ಕಳ ಬಟ್ಟೆ ಚೆನ್ನಾಗಿದ್ರೆ ಕಲರ್ ಪೇರಿಂಗ್ ಹೆಂಗಿದೆ ಅಂತ ಒಂದು ಕಮೆಂಟ್ ಮಾಡಿರಿ. ಇನ್ನು ಮೊದಲನೇದಾಗಿ ಯಾರ್ಯಾರು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಾನು ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ತೆ.